ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾದವರೇ ಇಂದು ರೋಗಿಗಳ ಜೀವದ ಜೊತೆ ಆಟ ಆಡ್ತಾ ಇದ್ದಾರೆ. ಶಹಾಪುರ ತಾಲೂಕಿನ ಹತ್ತಿಗೂಡರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಯುರ್ವೇದ ವೈದ್ಯನ ಅಕ್ರಮ ಚಟುವಟಿಕೆ ಇದೀಗ ಬಯಲಾಗಿದೆ. ಮಂಜುನಾಥ್ ಸ್ವಾಮಿ ಎಂಬ ವೈದ್ಯ ನಿಯಮಗಳನ್ನ ಗಾಳಿಗೆ ತೂರಿ ತನ್ನ ಖಾಸಗಿ ಕ್ಲಿನಿಕ್ನಲ್ಲಿ ಅಕ್ರಮವಾಗಿ ಇಂಗ್ಲಿಷ್ ಔಷಧಿ ಮತ್ತು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾನೆ. ಈ ಹಿಂದೆ ಮೂಡಬುಳ ಗ್ರಾಮದಲ್ಲೂ ಇದೇ ವೈದ್ಯ ಅಕ್ರಮ ಔಷಧಿ ದಂಧೆಯಲ್ಲಿ ಭಾಗಿಯಾಗಿದ್ರು ಎಂಬ ಶಾಕಿಂಗ್ ಮಾಹಿತಿಯು ಇದೀಗ ಹೊರಬಿದ್ದಿದೆ. ಆದ್ರೆ ಈ ಎಲ್ಲಾ ಅಕ್ರಮಗಳಿಗೂ ಕುಮ್ಮಕ್ಕು ನೀಡ್ತಾ ಇರೋರು ಯಾರು? ತಾಲೂಕು ಆರೋಗ್ಯಾಧಿಕಾರಿ ರಮೇಶ್ ಗುತ್ತೇದಾರ್ ಏನು ಮಾಡ್ತಾ ಇದ್ದಾರೆ? ಇವರ ಮೌನಕ್ಕೆ ಕಾರಣ ಏನು? ಹಣದ ಆಮಿಷಕ್ಕೆ ಬಿದ್ದು ಇಡೀ ಇಲಾಖೆಯ ಭ್ರಷ್ಟಾಚಾರದಲ್ಲಿ ಮುಳುಗಿದ್ಯಾ ಎಂಬ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಸರ್ಕಾರದ ನಿಯಮ ಕಾನೂನುಗಳು ಇರೋದು ಬಡ ರೋಗಿಗಳ ಪ್ರಾಣ ಉಳಿಸೋದಕ್ಕೆ ಅಥವಾ ಇಂತಹ ಅಧಿಕಾರಿಗಳು ಮತ್ತು ವೈದ್ಯರ ಜೇಬು ತುಂಬಿಸೋದಕ್ಕ? ಕೂಡಲೇ ಆರೋಗ್ಯ ಇಲಾಖೆ ಉನ್ನತ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಈ ಅಕ್ರಮ ಜಾಲವನ್ನ ಬೇರು ಸಹಿತ ಕಿತ್ತು ಹಾಕಬೇಕು. ಆರೋಪಿ ವೈದ್ಯ ಮತ್ತು ಅವರಿಗೆ ಬೆಂಬಲ ನೀಡ್ತಾ ಇರುವ ಅಧಿಕಾರಿಗಳನ್ನ ಕೆಲಸದಿಂದ ಅಮಾನತು ಮಾಡಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು.